ವೇದ ಶಿವಣ್ಣನ 125ನೇ ಚಿತ್ರ. ಶಿವಣ್ಣ ಅವರು ಅವರ ಹೋಮ್ ಪ್ರೊಡಕ್ಷನ್ ಗೀತಾ ಪಿಕ್ಚರ್ಸ್ನಲ್ಲಿ ಆ್ಯಕ್ಟ್ ಮಾಡಿದ ಮೊದಲ ಚಿತ್ರ. ಶಿವಣ್ಣ ಹಾಗೂ ಎ ಹರ್ಷ ಕಾಂಬಿನೇಷನ್ 4ನೇ ಚಿತ್ರ. ಶಿವಣ್ಣ ಗಾನವಿ ಲಕ್ಷ್ಮಣ್ ಕಾಂಬಿನೇಷನ್ನ ಮೊದಲ ಚಿತ್ರ ಹಾಗೂ ಶಿವಣ್ಣ ಅರ್ಜುನ್ ಜನ್ಯ ಕಾಂಬಿನೇಷನ್ನ 6ನೇ ಚಿತ್ರ. ಇನ್ನು ಈ ಒಂದು ಚಿತ್ರದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್, ಗಾನವಿ, ಭರತ್ ಸಾಗರ್, ಶ್ವೇತಾ ಚಂಗಪ್ಪ, ಉಮಾಶ್ರೀ, ಅದಿತಿ ಸಾಗರ್, ವೀಣಾ ಪೊನ್ನಪ್ಪ, ರಘು ಶಿವಮೊಗ್ಗ, ಲಾಸ್ಯಾ ನಾಗರಾಜ್ ಹಾಗೂ ಇನ್ನು ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರದ ಒನ್ಲೈನ್ ಸ್ಟೋರಿ ಬಗ್ಗೆ ಮಾತಾಡೋದಾದ್ರೆ, ಸಮಾಜದಲ್ಲಿ ನಡೀತಾ ಇರುವಂತಹ ಹೆಣ್ಣಿನ ಮೇಲೆ ನಡೀತಾ ಇರುವಂತಹ ಶೋಷಣೆ, ದೌರ್ಜನ್ಯ, ಇದ್ರ ಬಗ್ಗೆ ಈ ಒಂದು ಚಿತ್ರದಲ್ಲಿ ತೋರಿಸಲಾಗಿದೆ. ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಒಂದು ವಿಭಿನ್ನವಾದ ಪಾತ್ರದಲ್ಲಿ ಶಿವಣ್ಣ ಕಾಣಿಸ್ಕೊಂಡಿದ್ರು. ಅದು ತುಂಬ ಏಜ್ ಆಗಿರುವಂತಹ ಒಂದು ಪಾತ್ರದಲ್ಲಿ. ಹಾಗೆ ಅವರ ಲುಕ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಕ್ಚುಲಿ ಇದೊಂದು ಫೀಮೇಲ್ ಓರಿಯೆಂಟೆಡ್ ಮೂವಿ. ಶಿವಣ್ಣ ಅವರು 125ನೇ ಚಿತ್ರನ ಮನ್ಸು ಮಾಡಿದರೆ ಒಂದು ದೊಡ್ಡ ಮಾಸ್ ಸಿನಿಮಾನೇ ಮಾಡ್ಬೋದಾಗಿತ್ತು. ಆದರೆ ಅವರ ಒಳ್ಳೆ ಮನಸ್ಸು ಹೇಗಿದೆ ಅಂದರೆ, ಒಂದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾನ ಅವರ 125ನೇ ಚಿತ್ರದಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಇದರಲ್ಲಿ ಶಿವಣ್ಣ ಅವರು ಹೈಲೈಟ್ ಆಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿರುವಂತಹ ಎಲ್ಲ ನಾಯಕಿಯರು ಕೂಡ ಶಿವಣ್ಣನಷ್ಟೇ ಪ್ರಾಮಿನೆನ್ಸ್ನ ಪಡ್ಕೊಂಡಿದ್ದಾರೆ. ಇದಿಷ್ಟೇ ಅಲ್ಲದೆ ಹೀರೋಯಿನ್ಗಳು ಕೂಡ ಈ ಒಂದು ಚಿತ್ರದಲ್ಲಿ ಹೀರೋ ಅಷ್ಟೇ ರೆಬಲ್ ಆಗಿರ್ತಾರೆ, ರಗಡಾಗಿ ಮಾತಾಡ್ತಾರೆ. ತುಂಬ ಆ್ಯಕ್ಷನ್ ಸೀನ್ಸ್ಗಳು ಕೂಡ ಇದೆ. ಇನ್ನು ಈ ಸಿನಿಮಾ ಯಾಕೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದರೆ, ಎ ಹರ್ಷರವರು ಹಳೆ ಸಿನಿಮಾಗಳಲ್ಲಿ ಏನಿತ್ತು, ಬಜರಂಗಿ ಅಥವಾ ಬಜರಂಗಿ 2, ವಜ್ರಕಾಯ, ಈ ರೀತಿ ಒಂದು ಕಾನ್ಸೆಪ್ಟ್ನ ಬಿಟ್ಟು ಬೇರೆ ರೀತಿ ಒಂದು ಚಿತ್ರವನ್ನು ಮಾಡಿರುವಂತಹ ಡೈರೆಕ್ಷನ್ ಇದು. ಈ ಚಿತ್ರದ ಆ್ಯಕ್ಷನ್ ಸೀನ್ಸ್ನ ವಿ ರವಿವರ್ಮ, ವಿಕ್ರಮ್ ಮೋರ್, ಚೇತನ್ ಡಿಸೋಜ ಹಾಗೂ ಅರ್ಜುನ್ ರಾಜ್ರವರು ಕೊರಿಯೋಗ್ರಾಫ್ ಮಾಡಿದ್ದಾರೆ. ಇನ್ನು ಈ ಚಿತ್ರದ ಡ್ಯಾನ್ಸ್ನ ಎ ಹರ್ಷರವರು ಹಾಗೂ ವರ್ಧಾ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಜುಂಜಪ್ಪ ಹಾಗೂ ಪುಷ್ಪ ಈ 2 ಹಾಡುಗಳಲ್ಲಿ ಶಿವಣ್ಣರವರ ಡ್ಯಾನ್ಸ್ ನೋಡೋದೇ ಚಂದ. ಈ ಚಿತ್ರದ ಡೈಲಾಗ್ಸ್ ಬಗ್ಗೆ ಮಾತಾಡಿದ್ರೆ, ಈ ಸಿನಿಮಾದಲ್ಲಿನ ಡೈಲಾಗ್ಸ್ಗಳು ಬೇರೆ ಫಿಲಮ್ ಥರ ಒಂದು ಬಿಲ್ಡಪ್ ಆಗಿರ್ಬೋದು ಅಥವಾ ಮಾಸ್ ಪಂಚಿಂಗ್ ಡೈಲಾಗ್ಸ್ಗಳು ಇದು ಯಾವುದರಲ್ಲೂ ಇಲ್ಲ. ಆದರೆ ಈ ಚಿತ್ರದಲ್ಲಿರುವ ಪ್ರತಿಯೊಂದು ಮಾತುಗಳು ಕೂಡ ಮನಸ್ಸಿಗೆ ಮುಟ್ಟುತ್ತೆ. ರಘು ನಿಡುವಳ್ಳಿರವರು ಈ ಒಂದು ಚಿತ್ರಕ್ಕೆ ಡೈಲಾಗ್ಸ್ಗಳನ್ನ ಬರೆದಿದ್ದಾರೆ. ಎಸ್ಪೆಷಲಿ ಫ್ಲ್ಯಾಶ್ ಬ್ಯಾಕ್ ಪೋರ್ಷನ್ನಲ್ಲಿ, ಅಂದರೆ ಶಿವಣ್ಣರವರು ಹಳ್ಳಿಯಲ್ಲಿ ಇರುವಂತಹ ಸೀನ್ಸ್ಗಳಲ್ಲಿ ತುಂಬ ಕಾಮಿಡಿ ಸೀನ್ಸ್ಗಳಿರೋದ್ರಿಂದ ಅಲ್ಲಿ ಡೈಲಾಗ್ಸ್ಗಳು ತುಂಬ ಚೆನ್ನಾಗಿದೆ. ಅದು ಕೂಡ ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ಇನ್ನು ಈ ಚಿತ್ರದ ಸಂಗೀತದ ಬಗ್ಗೆ ಮಾತಾಡಲೇಬೇಕು. ಈ ಚಿತ್ರಕ್ಕೆ ಮ್ಯೂಸಿಕ್ ಮಾಡಿರೋದು ಅರ್ಜುನ್ ಜನ್ಯರವರು. ಈ ಚಿತ್ರದಲ್ಲಿ ಎಲ್ಲ ಹಾಡುಗಳು ಕೂಡ ವೆರೈಟಿ ಅಂತಲೇ ಹೇಳಬೇಕು. ಈ ಚಿತ್ರದ ಎಲ್ಲ ಹಾಡುಗಳನ್ನ ಬರೆದಿರೋದು ವಿ ನಾಗೇಂದ್ರ ಪ್ರಸಾದ್ರವರೇ. ಈ ಚಿತ್ರದ ಗಿಲ್ಲಕ್ಕೋ ಶಿವ ಈ ಒಂದು ಸಾಂಗ್ನ ತೆಲುಗಿನ ಮಂಗ್ಲಿರವರು ಹಾಡಿದ್ದಾರೆ. ಇನ್ನು ಪುಷ್ಪ ಪುಷ್ಪ ಈ ಒಂದು ಹಾಡನ್ನು ನಮ್ಮ ಶಿವಣ್ಣರವರೇ ಹಾಡಿರೋದು. ಜುಂಜಪ್ಪ ಈ ಒಂದು ಹಾಡನ್ನು ಮೋಹನ್ ಕುಮಾರ್ ರವರು ಹಾಡಿದ್ದಾರೆ. ಇನ್ನು ಈ ಚಿತ್ರದ ಡಾಟರ್ ಸೆಂಟಿಮೆಂಟ್ ಸಾಂಗ್ನ ಚಿನ್ನುಮರಿ ಈ ಒಂದು ಹಾಡು ಕೀರ್ತನಾ ಹೊಳ್ಳರವರು ಹಾಡಿದ್ದಾರೆ. ಇನ್ನು ಈ ಚಿತ್ರದ ಪ್ಯಾಥೋ ಸಾಂಗ್ ಆಗಿರುವಂತಹ ಅರಳದ ಮಲ್ಲಿಗೆ ಈ ಒಂದು ಹಾಡನ್ನು ಇಂದು ನಾಗರಾಜ್ರವರು ಹಾಡಿದ್ದಾರೆ. ಇದಿಷ್ಟೇ ಅಲ್ಲದೆ ಈ ಚಿತ್ರದ 2 BGM ಅಂತಲೂ ಹೇಳ್ಬೋದು, ಅದು ಸಾಂಗ್ ಅಂತಲೂ ಕೂಡ ಹೇಳ್ಬೋದು. ಒಂದು ಇಂಟರ್ವೆಲ್ನಲ್ಲಿ ಬರುತ್ತೆ, ಇನ್ನೊಂದು ಕ್ಲೈಮ್ಯಾಕ್ಸ್ನಲ್ಲಿ ಒಂದು BGM ರೀತಿ ಬರುತ್ತೆ. ಇನ್ನು ಈ ಚಿತ್ರದ ಪ್ರೊಡಕ್ಷನ್ ಬಗ್ಗೆ ಮಾತಾಡಬೇಕು. ಈ ಚಿತ್ರವನ್ನು ಗೀತಾ ಶಿವರಾಜ್ ಕುಮಾರ್ ಅವರು ಗೀತಾ ಪಿಕ್ಚರ್ಸ್ ಬ್ಯಾನರ್ನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಚಿತ್ರಕ್ಕೆ ಝೀ ಸ್ಟುಡಿಯೋಸ್ ಅವರು ಕೂಡ ಪ್ರೊಡ್ಯೂಸ್ ಮಾಡಿದರು. ಈ ಮೂವಿ ಮೇಕಿಂಗ್ ಕ್ವಾಲಿಟಿ ಸಖತ್ತಾಗಿದೆ ಅಂತಲೇ ಹೇಳಬೇಕು. ಕಲರ್ ಗ್ರೇಡಿಂಗ್, ಕ್ಯಾಮ್ರಾ ವರ್ಕ್, BGM ಹಾಗೂ ಎಡಿಟಿಂಗ್ ಸ್ಟೈಲ್ ಎಲ್ಲವೂ ಕೂಡ ಸೂಪರ್. ಇನ್ನು ಈ ಚಿತ್ರದ ರಿಲೀಸ್ ಬಗ್ಗೆ ಮಾತಾಡೋದಾದರೆ, ಈ ಚಿತ್ರ ಕರ್ನಾಟಕದಲ್ಲೇ 350ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿತ್ತು. ಕನ್ನಡ ಚಿತ್ರ 2022 ಡಿಸೆಂಬರ್ 23 ಈ ಒಂದು ಚಿತ್ರ ರಿಲೀಸ್ ಆಗಿತ್ತು. ಇನ್ನು ಈ ಚಿತ್ರ ಶಿವ ವೇದ ಅನ್ನೋ ಹೆಸರಿನಲ್ಲಿ ತೆಲುಗುಗೂ ಕೂಡ ಡಬ್ಬಿಂಗ್ ಆಗಿದೆ. ವೇದ ಚಿತ್ರ 50 ದಿನಗಳು ಕೂಡ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದೆ. ಇನ್ನು ಈ ಚಿತ್ರ ಡಿಜಿಟಲ್ ರೈಟ್ಸ್ನ ZEE5 ರವರು ತಗೊಂಡಿದ್ದಾರೆ. ಇನ್ನು ಈ ಚಿತ್ರದ ಸ್ಯಾಟಲೈಟ್ಸ್ನ ಕಲರ್ಸ್ ಕನ್ನಡದವರು ತಗೊಂಡಿದ್ದಾರೆ. ಈ ಚಿತ್ರ ಫೆಬ್ರವರಿ 10 ZEE5ನಲ್ಲಿ ಕನ್ನಡ ಜೊತೆಗೆ ಹಿಂದಿ, ತಮಿಳು, ತೆಲುಗು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ರಿಲೀಸ್ ಆಗಿದೆ. ತೆಲುಗು ಚಿತ್ರದ ಪ್ರೀ ರಿಲೀಸ್ ಇವೆಂಟ್ಗೆ ಬಾಲಕೃಷ್ಣ ಅವರು ಬಂದಿದ್ದರು. ಈ ಚಿತ್ರದ ಸಕ್ಸಸ್ ವಿಸಿಟ್ ವಿಡಿಯೋ ನೋಡೋದೇ ಒಂಥರ ಖುಷಿ. ಶಿವಣ್ಣನಿಗೆ ಯಾವ ಮಟ್ಟದ ಕ್ರೇಜ್ ಇದೆ ಅಂತ ಆ ವಿಡಿಯೋ ನೋಡಿದ್ರೇ ಗೊತ್ತಾಗೋಗುತ್ತೆ. ಒಂದು ಬೇಜಾರಿನ ವಿಷಯ ಏನಂತಂದರೆ, ನಮ್ಮ ಕನ್ನಡ ಆಡಿಯನ್ಸು ಇದೇ ರೀತಿ ಚಿತ್ರಗಳು ತಮಿಳ್ನಲ್ಲೋ ಅಥವಾ ಬೇರೆ ಭಾಷೆಯಲ್ಲೋ ಬಂದರೆ ಯಾರೂ ಆ್ಯಕ್ಟ್ ಮಾಡೋಕ್ಕೆ ಆಗಲ್ಲ ಈ ರೀತಿ ಅನ್ನೋ ರೀತಿ ಬಿಂಬಿಸ್ತಾರೆ. ಆದರೆ ನಮ್ಮ ಕನ್ನಡದಲ್ಲೇ ವೇದ ಅನ್ನೋ ಚಿತ್ರ ಇನ್ನಷ್ಟು ಜನಕ್ಕೆ ರೀಚ್ ಆಗ್ಬೋದಿತ್ತು. ನಮ್ಮ ಜನ ಇದ್ರ ಬಗ್ಗೆ ಯಾಕೋ ಅಷ್ಟು ಕಾನ್ಸಂಟ್ರೇಟ್ ಮಾಡೋದೇ ಇಲ್ಲ. ಇನ್ನು ಮುಂದೆನಾದರೂ ನಮ್ಮ ಕನ್ನಡದಲ್ಲೇ ಒಳ್ಳೆ ಸಿನಿಮಾಗಳಿದೆ, ಅದನ್ನು ಹೆಚ್ಚಾಗಿ ನಾವು ಬೇರೆಯವ್ರಿಗೆ ಹೇಳಬೇಕು ಅನ್ನೋದನ್ನು ಮನಸ್ಸಿಗೆ ಬರಲಿ ಅನ್ನೋದು ನಮ್ಮ ಆಶಯ.
ಇನ್ನು ವೇದ ಚಿತ್ರದ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ ಈ ಚಿತ್ರ ಮೊದಲ ದಿನವೇ 5.8 ಕೋಟಿಯನ್ನು ಗಳಿಸಿತು. ಎರಡನೇ ದಿನ 6.40 ಕೋಟಿಯನ್ನು ಗಳಿಸಿದೆ ಹಾಗೂ ಮೂರನೇ ದಿನ 7.60 ಕೋಟಿಯನ್ನು ಗಳಿಸಿತ್ತು. ಒಟ್ಟಾರೆ ಈ ಒಂದು ಚಿತ್ರ 20 ಕೋಟಿಯಷ್ಟು ಒಂದೇ ವಾರದಲ್ಲಿ ಅಂದರೆ ಮೊದಲ 3 ದಿನಗಳಲ್ಲೇ ಬಾಚಿಕೊಂಡಿದೆ. ಇದಿಷ್ಟು ವೇದ ಚಿತ್ರದ ಕೆಲವೊಂದು ಮಾಹಿತಿಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿಯ ಮೂವಿ ಸ್ಪೆಷಾಲಿಟೀಸ್ ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆಗುತ್ತಾ ಅಥವಾ ಇನ್ಯಾವ ಚಿತ್ರದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.